ಕನಕಪುರ ತಾಲೂಕಿನ ದಲಿತರ ಮೇಲಿನ ದೌರ್ಜನ್ಯ ನಿರಂತರವಾಗಿ ನಡೆಯುತ್ತಿದೆ. ಇದನ್ನು ತಡೆಗಟ್ಟುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಆರೋಪಿಸಿದ್ದಾರೆ. ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕನಕಪುರ ತಾಲೂಕಿನ ಹರಿಹರ, ಹೊಸಕೋಟೆ, ಕೂನೂರು, ಮಳಗಾಳು ಗ್ರಾಮಗಳಲ್ಲಿ ಒಕ್ಕಲಿಗ ಸಮುದಾಯವು ಪರಿಶಿಷ್ಟ ಜಾತಿ ಜನರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ. ಆದರೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಮೇಲೆ ನಡೆಯುವ ದೌರ್ಜನ್ಯ ತಡೆಗಟ್ಟಲು ಸರ್ಕಾರ ಪ್ರತ್ಯೇಕವಾದ ಡಿಸಿಆರ್ಇ ಸೆಲ್ ತೆರೆದಿದ್ದು ಅಧಿಕಾರಿಗಳನ್ನು ನೇಮಿಸಿದೆ. ಆದರೆ ಈ ಅಧಿಕಾರಿಗಳು ದೌರ್ಜನ್ಯ ನಡೆದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹಾಗಾಗಿ ಮುಖ್ಯಮಂತ್ರಿಗಳ ಕ್ಷೇತ್ರವನ್ನು ದೌರ್ಜನ್ಯ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ಜಾತಿ ಪಂಗಡದವರನ್ನು ಮತ ಬ್ಯಾಂಕ್ ಮಾಡಿಕೊಂಡಿದೆ. ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಾಗ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರನ್ನು ಮರೆಯುತ್ತಾರೆ, ಸಂವಿಧಾನದಡಿ ರಕ್ಷಣೆ ನೀಡುತ್ತಿಲ್ಲ ಎಂದು ದೂರಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟಿನ ಪದಾಧಿಕಾರಿಗಳಾದ ಹರಿಹರ ನಿಂಗರಾಜು, ಸಿದ್ದರಾಜು, ಮೊಗಣ್ಣ, ಮರಿಸ್ವಾಮಿ, ಸತೀಶ್, ಮಲ್ಲೇಶ್ ಉಪಸ್ಥಿತರಿದ್ದರು. ಒಂದು ನೀವು ದೇವಾಲಯದ ಹಬ್ಬ ಮಾಡ್ತೀರಾ ಮತ್ತೆ ಸೀರಿಯಲ್ ಸೆಟ್ ಹಾಕೋತೀರಾ ಅನ್ನೋ ಕಾರಣನ ಇಟ್ಟುಕೊಂಡು ಮತ್ತು ಮೆರವಣಿಗೆನಲ್ಲಿ ಭಾಗವಹಿಸಬಾರದು ದೇವಾಲಯದ ಮೆರವಣಿಗೆನಲ್ಲಿ ಅನ್ನೋ ಕಾರಣನ ಇಟ್ಟುಕೊಂಡು ಅವ್ರ ಮೇಲೆ ಮಾರಣಾಂತಿಕವಾದ ಹಲ್ಲೆ ನಡೆಸಿದ್ದಾರೆ. ಅದು ಸಾತ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಒಂದು ರೂರಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ಪಕ್ಕದ ಕೂನೂರು ಗ್ರಾಮದಲ್ಲಿ ಅಡಿಗೆ ಮಾಡಕ್ ಹೋಗಿದ್ರು ಮಾದಿಗ ಸಮಾಜದವರು ಅನ್ನೋ ಕಾರಣಕ್ಕಾಗಿ ಮಾದಿಗರ ಮಾಡಿದಂತ ಅಡಿಗೆ ಅಪವಿತ್ರ ಹೋಗುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಅಲ್ಲಿ ಶ್ರೀನಿವಾಸ ಅನ್ನೋನ್ ಮೇಲೆ ಒಂದು ತೀವ್ರತರದ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿದ್ರೆ. ಈ ಎಲ್ಲಾ ಪ್ರಕರಣಗಳು ದಾಖಲಾಗಿ ಎಲ್ಲಾ ಪ್ರಕರಣಗಳು ಇದ್ರೂ ಕೂಡ ಯಾವುದೇ ಪ್ರಕರಣದ ಇಂಥ ಗಂಭೀರವಾದಂತ ಪ್ರಕರಣದಲ್ಲಿ ಒಂದೇ ಒಂದು ಆರೋಪಿಯನ್ನ ಒಬ್ಬನನ್ನು ಕೂಡ ಇದುವರೆಗೂ ಡಿಸಿಆರ್ಇ ಸೆಲ್ನ ಅಧಿಕಾರಿಗಳು ಬಂಧಿಸಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಡಿಸಿಆರ್ಇ ಸೆಲ್ನ ತೆಗೆದ ಉದ್ದೇಶ ಏನು? ಅದು ಪರಿಶಿಷ್ಟ ಜಾತಿ ವರ್ಗದ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನ ಸಬಲೀಕರಣ ಮಾಡ್ತೀವಿ, ಪರಿಶಿಷ್ಟ ಜಾತಿ ವರ್ಗದ ಮೇಲಿನ ದೌರ್ಜನ್ಯ ತಡೆಗಟ್ತೀವಿ, ಅದಕ್ಕೆ ಪ್ರತ್ಯೇಕವಾದಂತ ವಿಭಾಗ ಬೇಕು ಅನ್ನೋ ಕಾರಣಕ್ಕಾಗಿ ಕೋಟ್ಯಾಂತರ ರೂಪಾಯಿ, ನೂರಾರು ಕೋಟಿ ರೂಪಾಯಿ ದುಡ್ಡನ್ನ ವ್ಯಯ ಮಾಡಿ ಅವ್ರಿಗೆ ಸ್ಕಾರ್ಪಿಯೋ ಗಾಡಿಗಳು, ಅವ್ರಿಗೆ ಒಳ್ಳೆಯ ಕಚೇರಿಗಳು, ಸುಸಜ್ಜಿತವಾದ ಕಚೇರಿಗಳು, ಕಂಪ್ಯೂಟರ್ಗಳು, ತರಬೇತಾದಂತ ಸಿಬ್ಬಂದಿಗಳು ಎಲ್ಲವನ್ನ ಕೊಟ್ಟಿದ್ರು ಕೂಡ ಒಬ್ಬನೇ ಒಬ್ಬ ಆರೋಪಿಯನ್ನ ಬಂಧಿಸೋದಕ್ಕೆ ಮೀನಮೇಷ ಎಣಿಸ್ತಾ ಇರೋದು ಯಾಕೆ? ಮತ್ತೆ ಬಂಧಿಸ್ಲಿಕ್ಕೆ ಸಾಧ್ಯ ಆಗದೆ ಇರೋದು ಯಾಕೆ? ನಿಮ್ಗೇನ್ ತರಬೇತಿ ಮಾಡಿಲ್ವಾ? ನೀವೇನು ಎಫಿಷಿಯಂಟ್ ಅಲ್ವಾ? ಒಬ್ಬ DSP ಮಟ್ಟದ ಅಧಿಕಾರಿಗಳನ್ನ ಕೂರ್ಸಿದ್ರು ಕೂಡ DSP ಕೈನಲ್ಲಿ ಅರೆಸ್ಟ್ ಮಾಡಕ್ ಆಗಲ್ಲ ಅಂತ ನಿನ್ ಕಾನ್ಸ್ಟೇಬಲ್ ಮಾಡ್ತಾರಾ? ಆಗುತ್ತಾ ಕಾನ್ಸ್ಟೇಬಲ್ಗಳ ಕೈನಲ್ಲಿ? DSP ಅಂತ ಅಧಿಕಾರಿ ಬಂದು ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಇಲಾಖೆಯ ಔಚಿತ್ಯ ಏನು, ಅಗತ್ಯ ಏನು? ಮುಚ್ಚಬೇಕದನ್ನ, ದಯಮಾಡಿ CRE ಸೆಲ್ನ ಮುಚ್ಚಬೇಕದನ್ನ, ಕ್ಲೋಸ್ ಮಾಡ್ಬೇಕು ಅಂತ ಹೇಳಿ ನಾನು ನಿಮ್ ಮುಖಾಂತರ ಒತ್ತಾಯ ಮಾಡ್ತೀನಿ. ಯಾಕೆಂತಂದ್ರೆ ಸಂವಿಧಾನಾತ್ಮಕವಾಗಿ DYSP ಒಬ್ಬನಿಗೆ ಪರಮಾಧಿಕಾರ ಇರ್ತಕ್ಕಂಥದ್ದು ಅಟ್ರಾಸಿಟಿ ಆಫ್ SC/ST 89 ಆಕ್ಟ್ ಅನ್ನ ತನಿಖೆ ಮಾಡ್ಲಿಕ್ಕೆ, ಅದರ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥ SC/ST 2013-14 ತಿದ್ದುಪಡಿ ಕಾಯ್ದೆನಲ್ಲಿ ತನಿಖೆ ಮಾಡಿ ಅವ್ರನ್ನ ಕಾನೂನು ಕೈಯಲ್ಲಿ ಕ್ರಶ್ ಮಾಡೋದಕ್ಕೆ ಪರಮಾಧಿಕಾರವನ್ನ DSP CRE ಸೆಲ್ನವ್ರಿಗೆ ಕೊಟ್ಟಿದ್ದಾರೆ. ಆದ್ರೆ ಈ DSP CRE ಸೆಲ್ನವ್ರು ಎಲ್ಲಾದ್ರೂ ಒಂದ್ ಕಡೆ ನಾನ್ DSP CRE ಸೆಲ್ನವನು ಅಂತಕ್ಕಂಥದ್ನ ಪರಿಚಯ ಮಾಡ್ಕೊಂಡಿದ್ರ, DCRE ಸೆಲ್ ಇದೆ ಅಂತಕ್ಕಂಥದ್ನ ತಿಳಿಸಿದಿರಾ ಜನಗಳಿಗೆ? ಯಾರಿಗೂ ಗೊತ್ತೇ ಇಲ್ವಲ್ಲ. ಅದ್ರ ಪರಿಣಾಮಕಾರಿಯಾದಂತ ಕಾರ್ಯ ಚಟುವಟಿಕೆ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಇಂಥ ಗೊತ್ತಿಲ್ಲದೆ ಇರ್ತಕ್ಕಂಥ ಇಲಾಖೆ, ಇಂಥ ನಫ್ತಟಾಲ್ಸ್ ಆಗಿರ್ತಕ್ಕಂಥದ್ದು, ಇಂಥ ನಿಷ್ಕ್ರಿಯ ಆಗಿರ್ತಕ್ಕಂಥ ಇಲಾಖೆ ಇದೆಯಲ್ಲ, ಇದ್ರ ಅಗತ್ಯ ಏನು ಕರ್ನಾಟಕ ರಾಜ್ಯದ ಜನರಿಗೆ ಮತ್ತು ಭಾರತ ದೇಶದ ಜನರಿಗೆ ಅಗತ್ಯ ಇಲ್ಲ. ಆದ್ರಿಂದ ಅದನ್ನ ಮುಚ್ಚಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಜೊತೆಗೆ ಹಿಂದೆ ಏನ್ ನಡೀತಾ ಇತ್ತು, ಪೊಲೀಸರೇ ತನಿಖೆ ಮಾಡ್ತಾ ಇದ್ರು. ತಕ್ಷಣ ಆರೋಪಿಗಳನ್ನ ಬಂಧಿಸೋರು, ತಕ್ಷಣ ಆರೋಪಿಗಳ ಮೇಲೆ ಕ್ರಮ ತಗೊಳ್ಳೋರು. ಕೆಲವು ಅಟ್ಲೀಸ್ಟ್ 90% ಆಗಿಲ್ಲ ಅಂದ್ರೆ 10% ಆದ್ರೂ ಅವ್ರು ಆಕ್ಟ್ ಮಾಡ್ತಿದ್ರು, 10% ಆದ್ರೂ ಅವ್ರು ಹಿಡ್ಕೊ ಬರ್ತಾ ಇದ್ರು, 10% ಆದ್ರೂ ಅವರು ಬಂಧಿಸಿ ಕಂಬಿ ಹಿಂದೆ ಆಗ್ತಾ ಇದ್ರು, ಒತ್ತಡಕ್ಕಾದ್ರೂ ಮಣಿದು. ಇಲ್ಲೇನಾಗಿದೆ ಅಂತಂದ್ರೆ 100ಕ್ಕೆ 100% SC/ST ಕಾಯ್ದೆಗಳು ಸಂಪೂರ್ಣವಾಗಿ ಫೇಲ್ಯೂರ್ ಆಗ್ತಾ ಇದಾವೆ. SC/ST ಕಾಯ್ದೆಗಳಲ್ಲಿ ಕೊಡ್ತಾ ಇರ್ತಕ್ಕಂಥ ದೂರುಗಳು ಸುಳ್ಳು ಅಂತಕ್ಕಂಥದ್ದಾಗ್ತಾ ಇದೆ. ಮತ್ತೆ SC/STಗಳ ಮೇಲೆ ಈ ರೀತಿಯ ಭೀಕರ ದೌರ್ಜನ್ಯ ಮಾಡಿದಂಥವ್ರನ್ನ, ದಾಳಿ ಮಾಡಿದಂಥವ್ರನ್ನ ಬೇಲ್ ಸಿಗದೆ ಇದ್ದಂಗೆ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಸಮಾಜ ಕಲ್ಯಾಣ ಇಲಾಖೆ ಮೇಲಿದೆ, ಮತ್ತೆ ಪ್ರಾಸಿಕ್ಯೂಷನ್ ಮೇಲಿದೆ. ಸಮಾಜ ಕಲ್ಯಾಣ ಇಲಾಖೆಯವರು ಎಲ್ಲಾದ್ರೂ ಯಾವ್ದಾದ್ರು ಒಂದು ಗಂಭೀರ ಪ್ರಕರಣದಲ್ಲಿ ತಕರಾರು ಹಾಕಿರ್ತಕ್ಕಂಥದ್ದು, ಬೇಲ್ ಕೊಡಬೇಡಿ ಅಂತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಜಾಮೀನನ್ನು ರದ್ದು ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ಎಲ್ಲಾದ್ರೂ ಒಂದೇ ಒಂದು ಪ್ರಕರಣ ಇದ್ರೆ ಉದಾಹರಣೆ ತಿಳಿಸಿ. ಅವಾಗ ಬೇಕಾದ್ರೆ ನಾವು ಅವ್ರು ಏನ್ ಬೇಕಾದ್ರೆ ಅವ್ರು ಹೇಳಿದ ಕೆಲಸ ಮಾಡ್ತೀವಿ.
ಸೊ ಯಾವ ಕೆಲಸನೂ ಮಾಡ್ದೇನೆ ದಲಿತರ ಮೇಲೆ ವ್ಯಾಪಕವಾದಂತ ದೌರ್ಜನ್ಯ ಮಾಡಿಸ್ಲಿಕ್ಕೆ ಕುಮ್ಮಕ್ ಕೊಡ್ತಾರ ಯಾರು ಅಂತಂದ್ರೆ ಒಂದು ಸಮಾಜ ಕಲ್ಯಾಣ ಇಲಾಖೆಯವರು, ಇನ್ನೊಂದು DCRSL ನವರು, ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ SC/ST ದೌರ್ಜನ್ಯ ಪ್ರಕರಣಗಳನ್ನ ತನಿಖಾಧಿಕಾರಿಗಳಾಗಿ ಇರ್ತಕ್ಕಂಥವ್ರು ತಮ್ಮ ಎಫಿಷಿಯಂಟಿಟಿನ ಓರೆಗಚ್ಕೊಳ್ಬೇಕಾಗಿದೆ. ನೀವು ಓರೆಗಚ್ಕೊಂಡು ಎಲ್ಲ ಪ್ರಕರಣಗಳಲ್ಲಿ SC/ST ಮೇಲೆ ದೌರ್ಜನ್ಯ ಮಾಡತಕ್ಕಂಥ ನೈಜ ಪ್ರಕರಣಗಳಲ್ಲಿ ಅವ್ರನ್ನ ಬಂಧಿಸ್ರಿ. ಅವ್ರನ್ನ ಯಾರೇ ಆಗಿರ್ಲಿ, ಅವ್ನು ಎಂತ ಬಲಿಷ್ಠ ಆಗಿದ್ರು ಕೂಡ, ಅವ್ರು ಯಾರಿಗೆ ಫಾಲೋವರ್ಸ್ ಆಗಿದ್ರು ಕೂಡ, ಎಂತವನೇ ಆಗಿದ್ರು ಕೂಡ ಅವ್ರನ್ನ ಬಂಧಿಸಿ ಕಾನೂನು ಕೈಯಲ್ಲಿ ಅವ್ರನ್ನ ಕ್ರಶ್ ಮಾಡ್ಬೇಕು. ಕ್ರಶ್ ಮಾಡಿದಾಗ ಮಾತ್ರನೇ ಈ ರೀತಿಯ ಒಂದು ಇದು ಸಮಾಜದಲ್ಲಿ ಒಂದು ಶಾಂತಿ, ಸಮಾಜದಲ್ಲಿ ಒಂದು ಸ್ವಾವಲಂಬನೆ ಬೆಳಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದನ್ನ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮೊನ್ನೆ DK ಶಿವಕುಮಾರ್ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ. ಅದೇ ರೀತಿ ಯಾರು ಸಮಾಜ ಕಲ್ಯಾಣ ಇಲಾಖೆಯನ್ನು ನಡೆಸಿದ್ರೆ ನಿಮ್ಮ ಇಲಾಖೆಯನ್ನ ಸಬಲೀಕರಣ ಮಾಡಬೇಕು ಅಂತೇಳಿ, ನಾನು ಸಶಸ್ತೀಕರಣ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಹೀಗಾಗಿ ಈ ಏನು 3 ಪ್ರಕರಣಗಳು ಈಗ ಪ್ರೆಸೆಂಟ್ ಜನರ ಮನಸ್ಸಲ್ಲಿ ಭಾರಿ ಭೀತಿಯನ್ನ ಹುಟ್ಟಿಸಿದವೆ. ಅದರಲ್ಲೂ ಮುಖ್ಯಮಂತ್ರಿಗಳ ಜಿಲ್ಲೆನಲ್ಲಿ, ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿ ಭೀತಿ ಹುಟ್ಟಿಸಿರ್ತಕ್ಕಂಥ ಈ ಪ್ರಕರಣಗಳಲ್ಲಿ ಯಾರೇ ಆಗಿದ್ರು ಕೂಡ ಆರೋಪಿಗಳನ್ನ ತಕ್ಷಣ ಕೂಡಲೇ ಬಂಧಿಸಬೇಕು. ಆಮೇಲೆ ಮೇನ್ ಆಗಿ ಯಾರು ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಜನ ಇದ್ದಾರೆ ಅವರು ಭಯಗ್ರಸ್ತರಾಗಿರ್ತಾರೆ ಮತ್ತು ಅನೇಕ ಪ್ರತಿಕೂಲವಾದಂತಹ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇರ್ತಾರೆ. ಆ ಪ್ರತಿಕೂಲ ಪರಿಸ್ಥಿತಿಗಳನ್ನ ಎದುರಿಸ್ತಕ್ಕಂಥ ಜನರಿಗೆ ನೀವು ಪೊಲೀಸ್ ರಕ್ಷಣೆಯನ್ನ ಒದಗಿಸಬೇಕು. ಪೊಲೀಸ್ ರಕ್ಷಣೆನೇ ಒದಗಿಸಲಿಲ್ಲ ಅಂತಂದ್ರೆ DCRSL ತೆಗೆದ ಅವಶ್ಯಕತೆ ಏನು? ಪೊಲೀಸ್ನ ಇಟ್ಕೊಂಡಿಲ್ವಲ್ಲ ನೀವು? ಸಂಬಂಧಪಟ್ಟ DYSPಗೆ, ಸಂಬಂಧಪಟ್ಟ SP ಗೆ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದಿರಾ? ಇವರು ಇಂಥ ದೌರ್ಜನ್ಯ ಪೀಡಿತ ಪ್ರದೇಶದಲ್ಲಿ ಇಂಥವಳು ಮಹಿಳೆ, ಇಂಥವನು ದುರ್ಬಲರವನು, ಇಂಥ ಹಿಂದುಳಿದ ಜಾತಿಯವನು, ಈ ತರದವನು ಭಯಗ್ರಸ್ತ ಆಗಿದ್ದಾನೆ, ಆ ಭಯಗ್ರಸ್ತ ಆಗಿರ್ತಕ್ಕಂಥ ವ್ಯಕ್ತಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಅಂತಕ್ಕಂಥದ್ದನ್ನ ನೀವು ಸಂಬಂಧಪಟ್ಟ SP ಗಾಗ್ಲಿ, ಸಂಬಂಧಪಟ್ಟ ಠಾಣಾಧಿಕಾರಿಗಾಗ್ಲಿ, ಸಂಬಂಧಪಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಸಂಬಂಧಪಟ್ಟ DYSPಗಾಗ್ಲಿ, ಪೊಲೀಸ್ DYSPಗಾಗ್ಲಿ ನೀವು ತಿಳಿಸ್ತಾ ಇದ್ದೀರಾ? ಏನು ತಿಳಿಸ್ತಾ ಇಲ್ಲ ಅಂತಂದ್ರೆ ಓದಾ ಪುಟ್ಟ ಬಂದ ಪುಟ್ಟ ಅಂದ್ಕೊಂಡು ಮಾಡ್ಕೊಂಡಿರೋದಕ್ಕೆ ಇದು ಯಾರ ಅಪ್ಪನ ಮನೆ ಚಪ್ಪೋಡಲ್ಲ. ಇದು DCRSL ಅಂತಕ್ಕಂಥದ್ದು ಇದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಅನುದಾನದಲ್ಲಿ ಸಂಬಳ ತಗೊಳ್ತಾ ಇರ್ತಕ್ಕಂಥ ಇಲಾಖೆ. ನಿಮ್ಗೆ ನೆನಪಿರ್ಬೇಕು, ನಿಮ್ಗೆ ಪರಿಶಿಷ್ಟ ಜಾತಿ ವರ್ಗದವ್ರಿಗೆ ಮೀಸಲಾಗಿರ್ತಕ್ಕಂಥ, ಸಂವಿಧಾನಾತ್ಮಕವಾಗಿ ಮೀಸಲಾಗಿರ್ತಕ್ಕಂಥ ಹಣದಲ್ಲಿ, ಅನುದಾನದಲ್ಲಿ ನೀವು ಸ್ಯಾಲರಿ ತಗೊಳ್ತಾ ಇರ್ತಕ್ಕಂಥದ್ದು DCRSL ಅವರು. ಆದ್ರಿಂದ ನೀವು ಆ ಜನರ ಹಿತವನ್ನೇ ಕಾಯ್ಬೇಕು, ಆ ಜನರ ರಕ್ಷಣೆಯನ್ನೇ ಮಾಡ್ಬೇಕಾಗಿರ್ತಕ್ಕಂಥ, ಆ ಜನರಿಗೆ ಯಾವ ಕಾರಣದಿಂದ ಯಾವ ಮೂಲೆಯಿಂದಲೂ ನೋವಾಗದೇ ರೀತಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ಈ ಜವಾಬ್ದಾರಿ ನಿರ್ವಹಿಸಿ ಅಂದ್ರೆ ಒಣಗೇಡಿತನ ಮಾಡ್ತಾ ಇದ್ದೀರಾ DCRSL ನವರು. ಆದ್ರಿಂದ ಸಮಾಜ ಕಲ್ಯಾಣ ಇಲಾಖೆ DCRನವರು ದಯಮಾಡಿ ಈ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆನಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ನಾನು ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯ ಮಾತನ್ನ ಹೇಳ್ತೀನಿ ಸ್ನೇಹಿತರೆ. ಏನಂತಂದ್ರೆ 2000ನೇ ಇಸ್ವಿಗಿಂತ ಹಿಂದೆ, ಅಂದ್ರೆ 2005ನೇ ಇಸ್ವಿಗಿಂತ ಹಿಂದೆ ಈ ಬೆಂಗಳೂರು ಗ್ರಾಮಾಂತರಕ್ಕೆ ಒಳಪಟ್ಟಿದ್ದಂತ ಕನಕಪುರ ತಾಲೂಕಿನ ಒಬ್ಬ SP 10 ತಾಲೂಕನ್ನ ನೋಡ್ತಾ ಇದ್ರು. ಆನೇಕಲ್ನ ಅವರೇ ನೋಡ್ತಾ ಇದ್ರು, ದೊಡ್ಡಬಳ್ಳಾಪುರ ಅವರೇ ನೋಡ್ತಾ ಇದ್ರು, ನೆಲಮಂಗಲನ ಅವರೇ ನೋಡ್ತಾ ಇದ್ರು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಆರೋಹಳ್ಳಿ ಈ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಅವರೇ, ಹೊಸಕೋಟೆ, ಈ ಎಲ್ಲಾ ಕ್ಷೇತ್ರಗಳ 10 ಕ್ಷೇತ್ರಗಳನ್ನ ಒಬ್ಬ SP ನೋಡ್ತಾ ಇದ್ರು. ಆದ್ರೆ ನಿಮ್ಗೆ 4 ತಾಲೂಕುಗಳನ್ನ ಕೊಟ್ಟಿದ್ದಾರೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ ಮತ್ತು ಕನಕಪುರ ಈ 4 ತಾಲೂಕುಗಳನ್ನ ಮಾತ್ರ ತಾವು ಈಗ ನೋಡ್ತಾ ಇರ್ತಕ್ಕಂಥ SP ಸಾಹೇಬರು ಇದ್ದೀರಾ. ಈ 4 ತಾಲೂಕುಗಳಲ್ಲಿ ನಡೀತಕ್ಕ, ಅದರಲ್ಲೂ ಕೂಡ ಏನಾಗಿದೆ, ಮಹಿಳೆ ಸಪರೇಟ್ ಆಯೋಗ ಮಾಡಿದ್ದಾರೆ, ಮತ್ತೆ ಮಕ್ಕಳಿಗೆ ಸಪರೇಟ್ ಆಯೋಗ ಮಾಡಿದ್ದಾರೆ, SC/ST ಗಳಿಗೆ ಪ್ರತ್ಯೇಕವಾಗಿ ಮಾಡಿದ್ದಾರೆ, ಅಲೆಮಾರಿಗಳಿಗೆ ಸಪರೇಟ್ ಆಗಿ ಮಾಡಿದ್ದಾರೆ, ಸೈಬರ್ ಕ್ರೈಮ್ ನೇ ಡಿಟೆಕ್ಟ್ ಮಾಡೋದಕ್ಕೆ ಒಂದು ಇಲಾಖೆನೆ ತೆಗೆದಿದ್ದಾರೆ, ಮತ್ತೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಬೇರೆ ಬೇರೆ ಇಲಾಖೆ ತೆಗೆದಿದ್ದಾರೆ. ಕೆಲಸ ಏನಿದೆ? ಅದರಲ್ಲೂ 4 ಜನ ಅಡಿಷನಲ್ SP ಇರ್ತಕ್ಕಂಥ ಇದರಲ್ಲಿ ಒಬ್ಬ SP, 4 ಜನ ಅಡಿಷನಲ್ SP, 8 ಜನ DSPಗಳು, ಇಷ್ಟೆಲ್ಲ ಅಧಿಕಾರಿಗಳನ್ನ ಮಾಡಿಕೊಂಡು ಕನಿಷ್ಠ ದೌರ್ಜನ್ಯ ತಡೆಗಟ್ಟಕ್ಕಾಗ್ತಲ್ಲ. ದೌರ್ಜನ್ಯದಲ್ಲಿ ಭಾಗಿಯಾದಂತವ್ರನ್ನ ಅರೆಸ್ಟ್ ಮಾಡ್ತಲ್ಲ ಅಂತಂದ್ರೆ ಅರೆಸ್ಟ್ ಮಾಡ್ತಕ್ಕಂಥದ್ದು CRSL ಜವಾಬ್ದಾರಿ ಅಂತಕ್ಕಂಥ ಒಬ್ರು ಹೇಳೋದು, ಇನ್ನೊಬ್ರು ಪೊಲೀಸರ ಜವಾಬ್ದಾರಿ ಅರೆಸ್ಟ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಎತ್ತಾಕೊಂಡು ಮಂಕನಾಟ ಆಡ್ಕೊಂಡು ಕೂತ್ಕೊಂಡಿದ್ರೆ ಇಲ್ಲಿ ಆಗಲ್ಲ. ಆದ್ರಿಂದ ಕಡಾಖಂಡಿತವಾಗಿ ಅದು ಪೊಲೀಸ್ ಅಂದ ಮೇಲೆ DCR ಇರ್ಲಿ, ಪೊಲೀಸ್ ಇರ್ಲಿ, ಯಾರೇ ಇರ್ಲಿ, ಎಲ್ಲರ ಅಧಿಕಾರದ ವ್ಯಾಪ್ತಿಗೆ ಒಳಪಡೋದ್ರಿಂದ ಆರೋಪಿಗಳು ಯಾರೇ ಆಗಿರ್ಲಿ, ಅವರೆಷ್ಟೇ ಬಲಿಷ್ಠರಾಗಿರ್ಲಿ, ಎಷ್ಟೇ ಹಣವಂತಿಗರಾಗಿರ್ಲಿ, ಯಾರೇ ಶಿಫಾರಸುಳ್ಳವರಾಗಿರ್ಲಿ, ಅವ್ರನ್ನ ಹಿಡಿದು ಜೈಲ್ಗೆ ಹಾಕ್ಬೇಕು. ಅಟ್ರಾಸಿಟಿ ಕೇಸ್ಗಳಲ್ಲಿ ಅಟ್ರಾಸಿಟಿ ಕೇಸನ್ನ ಬಲಪಡಿಸಬೇಕು, ತೀವ್ರವಾಗಿ ಬಲಪಡಿಸಬೇಕು ಅಂತಕ್ಕಂಥ ವಿಚಾರವನ್ನ ನಾನು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಆದ್ರಿಂದ ಇವ್ರು ಯಾರ್ಯಾರಿದ್ದಾರೆ ಈ ಪ್ರಕರಣದಲ್ಲಿ ಕೂಡಲೇ ಇಲ್ಲಿ ಏನೇನಿದೆ, ಈ ಘಟನೆ ನಡೆದಿರ್ತಕ್ಕಂಥದ್ರಲ್ಲಿ ಅವ್ರನ್ನ ಬಂಧನ ಆಗಬೇಕು. ಬಂಧನ ಆಗ್ಲಿಲ್ಲ ಅಂತಂದ್ರೆ ಇನ್ನು 8 ದಿನದಲ್ಲಿ ನಾವು ಇಲ್ಲಿಂದ
ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆ ಬಳಿಗೆನೆ ಹೋಗಿ ಜನರು ಯಾರು ದೌರ್ಜನ್ಯಕ್ಕೊಳಪಟ್ಟಿದ್ರೆ ಅವರೆಲ್ಲ ನಿಂತ್ಕೊಂಡು ಅವರನ್ನೇ ಕೇಳ್ತೀವಿ, ಅವರೇ ಉತ್ತರ ಕೊಡ್ಲಿ. ನಿರಂತರವಾಗಿ ಈ ಕನಕಪುರ ತಾಲೂಕಿನಲ್ಲಿ ಹಾಗೂ ಬೇರೆ ಕಡೆ ಏನು ದಲಿತರ ಮೇಲೆ, ಹಿಂದುಳಿದವ್ರ ಮೇಲೆ ದಬ್ಬಾಳಿಕೆ ನಡೀತದೆ, ದೌರ್ಜನ್ಯ ನಡೀತದೆ, ಅದನ್ನ ನಾವು ನಮ್ಮ ಅಧ್ಯಕ್ಷರಾದಿಯಾಗಿ ನಿರಂತರವಾಗಿ ಹೋರಾಡಕ್ಕೆ ಬಂದಿದ್ದೀವಿ. ಪ್ರತಿಯೊಂದು ಹಂತದಲ್ಲೂ ನಮ್ಮ ಹತ್ರ ದಾಖಲೆಗಳಿದೆ, ಇಡೀ ಕ್ಷೇತ್ರದಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅಂತ. ಈಗ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ಜಿಲ್ಲಾಡಳಿತ ತುಂಬ ನಿಷ್ಕ್ರಿಯವಾಗಿದೆ. ಆದಷ್ಟು ಕೂಡಲೇ ನಾವು ಬರೀ SC STಗಳಿಗೆ ಅಂತಲ್ಲ, ಎಲ್ರಿಗೂ ಅನ್ಯಾಯ ಆಗೋರ್ನ ನ್ಯಾಯ ಸರಿಪಡಿಸ್ಬೇಕು ಅಂದಾಗ ಸಂಬಂಧಪಟ್ಟಂತ ಜಿಲ್ಲೆಯ ಎಲ್ಲಾ ಇಲಾಖೆಗಳು ಸರಿಯಾದಂತ ಕ್ರಮನ ವಹಿಸ್ಬೇಕು. ಇದಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದ್ರು, ಈ ಕನಕಪುರನ ಶೋಷಣೆ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ. ಅದು ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಒತ್ತಾಯ ಆಗಿದೆ. ನಾವು ಪ್ರತಿಯೊಂದು ಕೂಡ ಅನ್ಯಾಯನ ಇಡೀ ಕನಕಪುರ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದೀವಿ, ಕಾರ್ಯಕ್ರಮಗಳ ಮೂಲಕ ಕೊಡ್ತಾ ಇದೀವಿ, ಇಂಡಿವಿಜುವಲ್ ವಿಚಾರನೂ ಕೂಡ ಕೊಟ್ಟು ಮಾಡ್ತಾ ಇದೀವಿ. ಯಾರಿಗ ಅನ್ಯಾಯ ಆಯ್ತದೆ ಅನ್ಯಾಯದ ಪರವಾಗಿ ನಾವು ಹೋರಾಟಗಾರರಾದ ಬಂದಿರೋದ್ರಿಂದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರೋದ್ರಿಂದ ನಾವು ಅನ್ಯಾಯದ ವಿರುದ್ಧ ಧ್ವನಿಗೂಡಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಈ ಅನ್ಯಾಯಗಳು ನಡಿಬಾರ್ದು. ಈಗೇನು ನಿನ್ನೆ ನಡೆದಂಥ ತಾಮ್ಸಂಡದ ಘಟನೆ, ಅದನ್ನ ಸೂಕ್ತವಾಗಿ ಪರಿಶೀಲನೆ ಮಾಡಿ ಅನ್ಯಾಯದವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಹರಿಹರದಲ್ಲಿ ಅನ್ಯಾಯ ಆಗಿದೆ, ಸೀರಿಯಲ್ ಸೆಟ್ ಹಾಕೋಕೆ ಬಂದವ್ರಿಗೆ ಹೊಡೆದಿದ್ದಾರೆ, ಇದು ತಪ್ಪು. ಆಮೇಲೆ ಎಲ್ಲ ಜಾತಿಯ ಕ್ರೌರ್ಯದಿಂದಲೇ ನೋಡೋದನ್ನು ನನ್ನ ಪ್ರಕಾರ ಅಟ್ರಾಸಿಟಿ. ಅವರು ನೋಡುವಂಥ ಆಲೋಚನೆಗಳು ಆ ರೀತಿ ಇದೆ. ನಮಗೆ ಸಾಮಾನ್ಯ ಜನಕ್ಕೆ ಇದು ಅಟ್ರಾಸಿಟಿ ಅಂತ ಗೊತ್ತಾಗ್ತದೆ. ಅಧಿಕಾರಿಗಳು ಇದನ್ನ ಕರೆಕ್ಟಾಗಿ ಅಟ್ರಾಸಿಟಿ ಅಂತ ಗುರುತಿಸಿ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಇದೇ ಥರ ನಿರಂತರವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಅನ್ಯಾಯ ಆಗುತ್ತೆ ಹೋರಾಟ ಮಾಡ್ಕೊಳ್ತಾ ಇರ್ತೀವಿ. ನಾವು ನಮ್ಮ ಟ್ರಸ್ಟು ನಿರಂತರವಾಗಿ 20 ವರ್ಷಗಳಿಂದ ಈ ಸೇವೆನೇ ಮಾಡ್ತಾ ಬರ್ತಾ ಇದೆ. ನೀವೆಲ್ಲರೂ ನಮ್ಗೆ ಇನ್ನೂ ಹೆಚ್ಚು ಶಕ್ತಿ ತುಂಬುತ್ತಿಂದ ಈ ಕ್ಷೇತ್ರದಲ್ಲಿ ತೊಂದರೆ ಆಗದೆ ಇರುವಂಥ ರೀತಿಯಲ್ಲಿ ಎಷ್ಟು ಹೋರಾಡ್ತೀವಿ ಅಷ್ಟ ಹೋರಾಡೋಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೀವಿ ಅಂತ ನಾನು ಈ ಸಮಯದಲ್ಲಿ ತಮ್ಮಲ್ಲಿ ತಿಳಿಸ್ತೇನೆ.